ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಈ ಡಿಸ್ಟಿಕ್ನ ರಾಜ್ಯಪಾಲರಾಗಿ 26/2027 ನಮಗೆ ಆಯ್ಕೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಸಂಸ್ಥೆ ಜೈಪುರದಲ್ಲಿ ಒಂದು ಇನ್ಸ್ಟಾಲೇಷನ್ ಸೆರೆಮನಿ ಕೂಡ ನಾವು ಇಟ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಿಂದ ಮೊದಲನೇ ಉಪರಾಜ್ಯಪಾಲರು ಕೂಡ ಭಾಗವಹಿಸಿದ್ರು. ಅಲ್ಲಿ ನಮಗೆ ಪ್ರತಿಜ್ಞಾ ಬೋಧನೆಗಳನ್ನು ಕೂಡ ಮಾಡಿ ಈ ವರ್ಷದ ಕಾರ್ಯಕ್ರಮಗಳು ಏನು ಅನ್ನೋ ಒಂದು ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಈ ವರ್ಷದಲ್ಲಿ ತೆಲಂಗಾಣದಿಂದ ಬಂದಿರತಕ್ಕಂಥ ಅಲೈ ಡಾಕ್ಟರ್ ಇಂಜಿನಿಯರ್ ಬಾಲಗಂಗಾಧರ ಶಾಸ್ತ್ರಿ ಅವರು ಕೂಡ ಆಯ್ಕೆ ಆಗ್ಬಿಟ್ಟು ನಮ್ಮ ಈ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ಕೂಡ ಅವರು ತಾರೀಕು 14/4/2026 ಕರ್ನಾಟಕ ಇಂಜಿನಿಯರಿಂಗ್ ಅಕಾಡೆಮಿಯಲ್ಲಿ ನಮ್ಮ ಕಾರ್ಯಕ್ರಮ ನೆರವೇರುತ್ತೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸರಿಯಾಗಿ 9:30 ಪ್ರಾರಂಭವಾಗಿ ನಮಗೆ ಪ್ರತಿಜ್ಞಾ ವಿಧಿಯನ್ನು ಅವರು ನಮಗೆ ಬೋಧಿಸುತ್ತಾರೆ. ಹಾಗೆ ನಮ್ಮ ಸಂಪುಟದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ಅಂತ ನಮ್ಗೆ ಏನು ಸಂಪುಟ ಇದೆ ಅದನ್ನು ಕೂಡ ಆ ದಿವಸ ನಮಗೆ ಪ್ರತಿಜ್ಞಾ ವಿಧಿಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ GT ದೇವೇಗೌಡ ಅವರು ಕೂಡ, ಅವರು ಫಾರ್ಮರ್ ಎಜುಕೇಶನ್ ಮಿನಿಸ್ಟರ್ ಕೂಡ ಆಗಿದ್ರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಲೈ ಅಜಂತಾ S ರಂಗಸ್ವಾಮಿ ಅವರು ಕೂಡ ಆ ದಿವಸ ಬರ್ತಾ ಇದ್ದಾರೆ. ಹಾಗೆ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಹಾಗೂ ಇಂಟರ್ನ್ಯಾಷನಲ್ ಕಮಿಟಿ ಚೇರ್ಪರ್ಸನ್ ಆದಂತ GP ದಿವಾಕರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಕ್ಕೆ ಅವರು ಕೂಡ ಇಂಟರ್ನ್ಯಾಷನಲ್ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನ ನಮ್ಮ ಆಗ ಅಲೈ ಡಾಕ್ಟರ್ S ಕರುಣಾವೀರ ಕೆಂಪಯ್ಯನವರು ಕೂಡ ಆ ದಿನ ಆಯೋಜನೆ ಮಾಡಿರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಏನು ಸಂಸ್ಥೆ ಇದೆ ಇದು 2008ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು 1,40,000 ಒಂದು ಮೆಂಬರ್ಗಳನ್ನ ಈಗ ಆಲ್ರೆಡಿ ಇಟ್ಕೊಂಡಿದ್ದೇವೆ. ಇದು ನೇಪಾಳ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇಂಡಿಯಾದಲ್ಲಿ, ಭೂತಾನಲ್ಲಿ, ಬಾಂಗ್ಲಾದೇಶದಲ್ಲಿ, ಅಮೆರಿಕದಲ್ಲೂ ಹಾಗೆ ಹಾಂಗ್ಕಾಂಗ್ನಲ್ಲೂ ಸುಮಾರು 34 ದೇಶಗಳಲ್ಲಿ ಈಗಲೇ ಇದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. ಈ ವರ್ಷದಲ್ಲಿ ಇನ್ನೂ 10 ದೇಶಗಳಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿಬಿಟ್ಟು ಸುಮಾರು 48 ದೇಶಗಳಲ್ಲಿ ಈ ಸಂಸ್ಥೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. ನಮ್ಮ ಈ ಸಂಸ್ಥೆಯ ಉದ್ದೇಶ ಏನು ಅಂದ್ರೆ ಸೇವೆ ಮಾಡ್ತಕ್ಕಂಥದ್ದು. ಸೇವೆ ಮಾಡಿದ್ರೆ ಯಾವ ರೀತಿ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ನಾವು ಈ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅಂಬ್ರೆಲಾಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಕಾರಣ ಇಷ್ಟೇ, ಬಿಸಿಲಿನ ಒಂದು ಬೇಗ ಜಾಸ್ತಿ ಆಗಿರ್ತಕ್ಕಂಥದ್ರಿಂದ ನಾವು ಒಂದು ಈ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅಂಬ್ರೆಲಾಸ್ ಕೊಡ್ತಕ್ಕಂಥದ್ದು ಒಂದು. ಎರಡನೇದಾಗಿ ಅಂಗವಿಕಲರಿಗೆ ನಾವು ವೀಲ್ ಚೇರ್ಸ್ ಕೂಡ ನಾವು ಡೊನೇಟ್ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಬಡ ಮಕ್ಕಳಿಗೆ ಅಂದ್ರೆ ಬಡ ಹೆಣ್ಣು ಮಕ್ಕಳಿಗೆ ಸಿವಿಲ್ ಮಿಷನ್ಸ್ ಕೂಡ ನಾವು ಕೊಡ್ತಾ ಇದ್ದೇವೆ. ಹಾಗೆ ನಾವು ಒಂದು ಡಯಾಬಿಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ಅವೇರ್ನೆಸ್ ಕೂಡ ನಮ್ಮ ಒಂದು ಪ್ರೋಗ್ರಾಮ್ ನಲ್ಲಿ ಕೂಡ ಇದೆ. ನಾವು ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಕಳೆದ ವರ್ಷ ಸುಮಾರು ಒಂದು 10 ಲಕ್ಷದ ಒಂದು ನಾವು ನಮ್ಮ ಸಂಸ್ಥೆಯಿಂದ ನಾವು ಸುಮಾರು ವಸ್ತುಗಳನ್ನ ನಾವು ಅವರಿಗೆ ನಾವು ತಲುಪಿಸುತ್ತಿದ್ದೇವೆ. ಈ ವರ್ಷನೂ ಕೂಡ ನಾವು ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ನಮ್ಮ ಸಂಸ್ಥೆಯಲ್ಲಿ ಕೂಡ
ಏನು ಈ ಹ್ಯಾಂಡಿಕ್ಯಾಪ್ ಮಕ್ಕಳುಗಳಿದ್ದಾರೆ ಅವ್ರಿಗೂ ಕೂಡ ವೀಲ್ ಚೇರ್ಸ್ ನಾವು ಪ್ರಾವಿಷನ್ ಮಾಡ್ತಾ ಇದ್ದೇವೆ. ಹಾಗೂ ವೃದ್ಧಾಶ್ರಮ ಆಗಿರ್ಬೋದು, ನಂತರ ಅಂಗರ್ ಯಾರು ಬಡ ಮಕ್ಕಳಿದ್ದಾರೆ ಆದರೆ ಅನಾಥಾಶ್ರಮಗಳಾಗಿರ್ಬೋದು, ಅದೆಲ್ಲ ಕಾರ್ಯಕ್ರಮಗಳ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆ ಎದ್ದು ನಿಂತಿದೆ. ಇದು ನಮ್ಮದೇ ಆದಂಥ ಒಂದು ಹಣವನ್ನು ಕ್ರೋಢೀಕರಿಸಿ ಆ ಒಂದು ಹಣದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದನ್ನು ಬಿಟ್ಬಿಟ್ಟು ನಾವು ಯಾವುದೇ ಥರದ ಹೊರಗಡೆಯಿಂದ ಯಾವುದೇ ಥರದ ನಾವು ಫಂಡ್ಸ್ಗಳಾಯಿತು, ಯಾವುದೇ ಒಂದು ಸರ್ಕಾರಿ ಆರ್ಗನೈಸೇಷನ್ ಆಗಿರ್ಬೋದು, ಬೇರೆ ಕಡೆಯಿಂದ ಆಗಿರ್ಬೋದು, ನಾವೆಲ್ಲೂ ಕೂಡ ಅದನ್ನು ದುಡ್ಡನ್ನು ಕಲೆಕ್ಟ್ ಮಾಡೋದಿಲ್ಲ. ಇದು ಅವರ ಸ್ವಂತದಲ್ಲಿ ಗಳಿಸಿರ್ತಕ್ಕಂಥ ಒಂದು ಹಣದಲ್ಲಿ ಸದಸ್ಯರನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದೇ ಮನೋಭಾವದಿಂದ ನಾವು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಏನು ನಮ್ಮದು 14ನೇ ತಾರೀಕು ಇದೆ, ಆ ಕಾರ್ಯಕ್ರಮಕ್ಕೆ ತಾವು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬಂದ್ಬಿಟ್ಟು ಸಮಾಜಕ್ಕೆ ಈ ಥರ ಒಂದು ಸಂಸ್ಥೆ ಇದೆ, ನಿಮಗೆ ಸಹಕಾರಿ ಆಗುತ್ತೆ, ಎಲ್ಲ ನಿಟ್ಟಿನಲ್ಲಿ ಇವರು ಕೈ ಜೋಡಿಸ್ತಾರೆ ಅನ್ನೋ ಒಂದು ಮೆಸೇಜನ್ನು ತಾವು ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ತಮ್ಮ ಸವಿನಯವಾಗಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ, ತಾವೆಲ್ಲ ಆ ದಿವಸ ಬನ್ನಿ, ನಮ್ಮ ಸತ್ಕಾರವನ್ನು ನಾವೆಲ್ಲ ಸ್ವೀಕಾರ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂಡು ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೀವನದಲ್ಲಿ ಹುಟ್ಟಿರ್ತೀವಿ, ಒಂದು ನಾವು ತುಂಬಾ ಇದೆ ಅಂತ ಇಲ್ಲಿ ಸೇವೆ ಮಾಡಕ್ ಬಂದಿರೋರು ಅಂತಲೂ ಅಲ್ಲ, ನಾವು ಗಳಿಸಿರೋದ್ರಲ್ಲಿ ಒಂದಷ್ಟು ಭಾಗವನ್ನ ಸಮಾಜಕ್ಕಾಗಿ ಕೊಡ್ಬೇಕು ಅಂತ ಅನ್ನೋದು ನಮ್ಮಂತ ಹೆಣ್ಮಕ್ಳ ಉದ್ದೇಶ ಕೂಡ. ಹಾಗಾಗಿ ನೋಡಿ, ತಲೆಯೊಳಗೆ ನೆರೆದಿ ಹೋಗುವ 106 ಹಕ್ಕಿಗಳು, ಗಿಳಿ ಕೂಗೆ ಕಾಗೆಗೆ ನವಿಲು ಗೊರವಂಕಗಳು, ಕಿರಿಕಿರಿಸಿ ಗೊರವರನೆ ಕೂಗಿ ಕರೆಯುತ್ತಿರಲು ನೆರೆಯಲ್ಲೋ ಶಾಂತಿಗೇನು ಮಂಕುತಿಮ್ಮ ಅಂತ. ಹಾಗಾಗಿ ನಮ್ಮ ಒಂದು ಸಂಸಾರ ತಾಪತ್ರಯಗಳಿಗಂತೂ ಏನು ಎಂಡ್ ಇಲ್ವೇ ಇಲ್ಲ. ಅದ್ರ ಬದಲಿಗೆ ನಮ್ಗಿಂತ ಒಂದು ಸ್ವಲ್ಪ ನೋಡ್ನಲ್ಲಿರೋರ್ನ, ಅದಕ್ಕೆ ನೋಡಿ ಪ್ರತಿ ವರ್ಷನೂ ನಾವು ಇಟ್ಕೊಳ್ಳೋದು ಸೇವೆ ಅನ್ನೋದು ಎಲ್ಲದಕ್ಕೂ ಒಂದು ಕಾಮನ್ ವರ್ಡ್ ಆಗಿದೆ. ಅದರ ಮುಂದಿಂದನ ಚೇಂಜ್ ಮಾಡ್ತೀವಿ. ಈ ಸರಿ ನಮ್ಮ ರಾಜ್ಯಪಾಲರು ಮಾನವೀಯತೆ ಅನ್ನುವಂಥದ್ದನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಮಾನವೀಯತೆಗೆ ಒಳಪಡದಿರುವಂತಹ, ಅದರ ವ್ಯಾಪ್ತಿಗೆ ಬರದೇ ಇರುವಂತಹ ಯಾವುದೇ ಒಂದು ಸಬ್ಜೆಕ್ಟ್ ಇಲ್ಲ ಅನ್ನೋದು ನನ್ನ ಭಾವನೆ. ಅದು ನಮ್ಮ ದೇಶರು ಮಾನವರು ಮನುಷ್ಯರು ಎಲ್ಲೆಲ್ಲಿದ್ದಾರೋ ಎಲ್ಲ ಕಡೆ ನಮ್ಮ ಸೇವೆಯನ್ನ ನಾವು ಅದನ್ನ ವಿಶಾಲ ಮಾಡ್ತಾ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಆ ಹುಡುಕೊಂಡು ಹೋಗಿ ಮಾಡ್ತೀವಲ್ಲ, ಅದರಲ್ಲಿ ನಮ್ಮ ಒಂದು ನಮ್ಮ ಉದ್ಧಾರನೂ ಆಗತ್ತೆ. ಅದ್ರ ಜೊತೆಯಲ್ಲಿ ಅವರಿಗೆ ಸಹಾಯ ಮಾಡೋದು ಮಾತ್ರ ನಮ್ಮ ಉದ್ದೇಶ. ಅದರಲ್ಲಿ ನಾವು ದುಡ್ಡನ್ನ ಎಷ್ಟೋ ಸರಿ ನಾವುಗಳು ಅಲ್ಲಿ ಎಲ್ಲೂ ಬಂದಿರ್ಲಿಲ್ಲ ಫಂಡ್ಸ್ ಅಂದ್ರೆ ನಾವೇ ಹಾಕೋತೀವಿ, ನಾವೇ ಇದು ಮಾಡ್ತೀವಿ. ಸೇವೆ ಮುಖ್ಯ ಆಗ್ಬೇಕು, ಮಾನವೀಯತೆ ಮುಖ್ಯ ಆಗ್ಬೇಕು ಅನ್ನೋದು ಈ ವರ್ಷದ ನಮ್ಮ ಬಹಳ ಒಂದು ದೊಡ್ಡ ಆಸೆ ಇದೆ, ಗುರಿ ಇದೆ. ಅದಕ್ಕೆ ಎಲ್ಲ ಕಡೆಯಿಂದ ಒಂದು ಭಗವಂತನ ಸಹಕಾರವನ್ನು ಸಿಗಲಿ. ಆಗ ತಮ್ಮಂತ ಪತ್ರಕರ್ತರು ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಹೋದ್ರೆ ಅದು ಖಂಡಿತವಾಗೂ, ಈಗ ಲಯನ್ಸ್ ಅದನ್ನು ಬೇರೆ ದೇಶಕ್ಕೆ ಯಾಕೆ ಕೊಡ್ಬೇಕು? ನಮ್ಮ ಹಿಂದುತ್ವ ಅಥವಾ ನಮ್ಮ ಒಂದು ಭಾರತೀಯತೆಯಲ್ಲಿ ನಾವು ತುಂಬಾ ಆ ಒಂದು ಸಂಸ್ಕಾರವನ್ನ ಕಲ್ತಿರ್ತೀವಿ. ಅದನ್ನ ಇನ್ನಷ್ಟು ಪ್ರಚಾರ ಮಾಡೋಣ ಅನ್ನೋದು ಕೂಡ ಒಂಥರ ಅನ್ಸುತ್ತೆ. ಅಂದ್ರೆ ನಾವು ಎಷ್ಟು ವಿಶಾಲ ಹೃದಯಗಳು ಅನ್ನೋದನ್ನ ಸೇವೆಯ ಮೂಲಕ ತೋರಿಸೋಣ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಅಂತ ಹೇಳಿದ್ರು.